ರಾಜ್ಯಸಭಾ ಒಂದು ಟಿಕೆಟ್ ಕೊಟ್ಟಿಲ್ಲ ಯಾತಕ್ಕೆ ಈಗ ಕಾಂಗ್ರೆಸ್ನವ್ರಿಗೆ ಅನುಕಂಪ ಬಂದಿದೆ. ಈಗ ಬಂದಿದೆ ದೇವೇಗೌಡರ ಬಗ್ಗೆ ಯಾವ್ಯಾವ ಥರ ನಡೆಸ್ಕೊಂಡಿದ್ದಾರೆ ಅವರ 70 ವರ್ಷದ ರಾಜಕೀಯ ಜೀವನದಲ್ಲಿ ದೇವೇಗೌಡರನ್ನ ಎಲ್ಲ ನಮಗೆ ಗೊತ್ತಿರ್ತಕ್ಕಂಥದ್ದು. ನಾನು ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಇವತ್ತು ಅವರಿಗೆ ಅವರ ಉದ್ದೇಶ ದೇವೇಗೌಡರ ಬಗ್ಗೆ ಅನುಕಂಪ ತೋರಿಸಿರೋದು. ಇವತ್ತು ಯಾವೊಂದು BJP JDSನ ಮೈತ್ರಿ ಇದೆ, ಈ ಮೈತ್ರಿ ಅವರಿಗೆ ಎಲ್ಲ ಒಂದು ಕಡೆ ಅಳಕಿದೆ. ಮುಂದಿನ ಚುನಾವಣೆ ಏನಾಗುತ್ತೆ ಅಂತಕ್ಕಂಥದ್ದು ಗೊತ್ತಿದೆ ಅವರಿಗೆ. ಆ ಹಿನ್ನೆಲೆಯಲ್ಲಿ ಈ ಮೈತ್ರಿಯಲ್ಲಿ ಬಿರುಕು ತರಬೇಕು ಅನ್ನೋದು ಒಂದು ದೃಷ್ಟಿ ಇಟ್ಕೊಂಡಿದ್ದಾರೆ. ಈಗ ಅರ್ಜಿ ನಾವು ಹಾಕಿದ್ದೀವ, ದೇವೇಗೌಡರನ್ನು ಕೊಡಿ ಅಂತ ಕೇಳಿದ್ದಾರಾ? ಅದು ಯಾವುದೋ ನಮಗೆ ಸಂಬಂಧ ಇಲ್ಲದೆ ಇರೋದು. ಅವ್ರ ಪಕ್ಷದ 60 ಜನ ಶಾಸಕರಿದ್ದಾರೆ. ನಾವು ಕೊಡಿ ಅಂತ ಕೇಳಿದರೆ ಸಾರ್ವಜನಿಕವಾಗಿ ಯಾವ ರೀತಿ ದೇವೇಗೌಡರ ಬಗ್ಗೆ ಪ್ರತಿಕ್ರಿಯೆ ಬರ್ಬೋದು. ಇವತ್ತು ಕೆಲವರು ಚರ್ಚೆ ಮಾಡಬಹುದು, ಅಯ್ಯೋ ದೇವೇಗೌಡರು ಇದ್ದಿದ್ದರೆ ಅಲ್ಲಿ ಧ್ವನಿ ಎತ್ತವರು ಅಂತೇಳಿ, ಅದು ಬೇರೆ ವಿಷಯ. ಅವರು ಅಧಿಕಾರದಲ್ಲಿ ಇರಲಿ ಇಲ್ಲದೆ ಹೋಗಲಿ ಧ್ವನಿ ಎತ್ತಿರ್ತಕ್ಕಂಥದ್ದು ಹಲವಾರು ಉದಾಹರಣೆ ಕೊಡಬಲ್ಲೆ. ಇವತ್ತು ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. 1989 2 ಕಡೆ ದೇವೇಗೌಡರು ಸೋತರು. ಅವ್ರ ಪಕ್ಷಕ್ಕೆ ಬಂದಿದ್ದು ಕೇವಲ 2 ಸೀಟು. ಆ ಸಂದರ್ಭದಲ್ಲಿ ಅವತ್ತಿನ ಕಾಂಗ್ರೆಸ್ ಸರ್ಕಾರ ಇಲ್ಲಿ ತೆಗೆದುಕೊಂಡಂಥ ನಿರ್ಧಾರ, ನಮ್ಮ ಕಾವೇರಿ ಜಲನಯದ ನೀರನ್ನು ನಾವು ಉಪಯೋಗ ಮಾಡ್ತಕ್ಕಂಥದ್ರಲ್ಲಿ ತಮಿಳುನಾಡಿಗೂ ನಮಗೂ ಏನು ಘರ್ಷಣೆ ಇತ್ತು. 89ರಲ್ಲಿ ಅವತ್ತಿನ ನಮ್ಮ ರಾಜ್ಯ ಸರ್ಕಾರ ಉದ್ದಟತನ ಏನು ತೋರಿಸಿದ್ರು, ಪ್ರಥಮವಾಗಿ ಟ್ರಿಬ್ಯುನಲ್ ರಚನೆ ಆದಂಥದ್ದು ಅವರ ನಡವಳಿಕೆಯಿಂದ. ಆಗ ಹಲವಾರು ರೀತಿಯಲ್ಲಿ ತಮಿಳುನಾಡಿನಲ್ಲಿ ಏನು ಒಂದು ಅವ್ರಿಗೆ ಬೇಕಾದಂಥ ರೀತಿಯಲ್ಲಿ ಒಂದು ನೀರನ್ನ ಬಳಕೆ ಮಾಡ್ಕೊಳ್ಳಿಕ್ಕೆ ಹೊರಟರು. ನಿಮಗೆ ಒಂದು ನೆನಪಿಸ್ತೀನಿ, ಇವತ್ತು 2 ಕಡೆ ಸೋತಂಥ ದೇವೇಗೌಡರು ಮತ್ತು 2 ಸೀಟ್ ಗೆದ್ದಂಥ ಪಕ್ಷ. ಆ ಸಂದರ್ಭದಲ್ಲಿ ಇಲ್ಲಿ ಬಹುಶಃ ನಮ್ಮ ಜೊತೆಲಿ ಇಲ್ಲ, ನಮ್ಮ ಯಾರಪ್ಪ ನಮ್ಮ ಲೀಡ್ರ್ ಇದ್ನಲ್ಲ, ಅಲ್ಲ ನಾನು ಬಂದಲ್ಲ ಮೈಸೂರು ಆಫೀಸಿಂದ ದುಡ್ಡು ತಗೊಂಬಂದಲ್ಲಪ್ಪ ಲಾರಿ ಕೊಡೋಕ್ಕೆ ಬಸ್ಗಳಿಗೆ, ಶಿವಾನಂದು ನಮ್ಮ ಬುದ್ನೂರು, ಅವರ ಮನೆಯಲ್ಲಿ ದೇವೇಗೌಡರೊಂದು ಮೀಟಿಂಗ್ ಕರೆದು ಅವತ್ತಿನ ಒಂದು ಸಂದರ್ಭದಲ್ಲಿ ನಮ್ಮ ಜನಕ್ಕೆ ಆಗ್ತಿರ್ತಕ್ಕಂಥ ಅನ್ಯಾಯಕ್ಕೆ ಅವ್ರು ಏನು ಯಾವುದೇ ಜನ ಸೋಲಿಸಿದ್ರು ಜನಗಳ ಪರವಾಗಿ ಧ್ವನಿ ಎತ್ತಿದ್ರು. ಮೈಸೂರಿನಲ್ಲಿ ಮೈದಾನದಲ್ಲಿ, ಮಹಾರಾಜ ಮೈದಾನದಲ್ಲಿ 2 ಲಕ್ಷ ಜನ ಸೇರಿಸಿ ಒಂದು ಸಭೆ ಆಯಿತು. ಅದು ದೇವೇಗೌಡರ ಬಂದಂಥ ಬದುಕು. ಅವರು ಅಧಿಕಾರಕ್ಕೋಸ್ಕರವಾಗಿ ಇನ್ನೊಬ್ಬರು ಮನೆ ಮುಂದೆ ಹೋದವರಲ್ಲ. ಪ್ರಧಾನಮಂತ್ರಿ ಅಂತ ಸ್ಥಾನನೇ 5 ವರ್ಷ ಉಳಿಸ್ಕೊಳ್ಳೋಕೆ ಅವಕಾಶ ಇದ್ದಿದ್ದನ್ನು ಸ್ವಾಭಿಮಾನಕ್ಕೆ ಧಕ್ಕೆ ಆದರೆ 1 ನಿಮಿಷ ಇಲ್ಲಿರಲ್ಲ ಅಂತ ಬಂದಂಥವ್ರು. ಈಗ ರಾಜ್ಯಸಭಾ ಸೀಟಿಂದ ಅವ್ರ ಶಕ್ತಿ ಅವರು ಹೋರಾಟ ಮಾಡಬೇಕಾ? ಅವ್ರಿಗೆ ಬೇಕಾಗಿರೋದು ಭಗವಂತ ಕೂಡ ಆರೋಗ್ಯ. ಯಾರು ಕೊಟ್ಟಿದ್ರು? ಎಲ್ಲಿ ಕೊಟ್ಟಿದ್ರು? 1 ನಿಮಿಷ. ಕಾಂಗ್ರೆಸ್ಗೆ ಇನ್ನೊಂದು ಕ್ಯಾಂಡಿಡೇಟ್ ಆಗ ನಂಬರ್ ಎಲ್ಲಿತ್ತವತ್ತು? ಅವತ್ತಿನ ದಿನ ನಮ್ಮ ಸರ್ಕಾರ ಹೋಗಿತ್ತು, ದೇವೇಗೌಡರನ್ನು ಸೋಲಿಸಿದ್ರು 19ರಲ್ಲಿ ತುಮಕೂರಿನಲ್ಲಿ ನಿಲ್ಲಿಸಿ. ಆ ಸಂದರ್ಭದಲ್ಲಿ 4 ರಾಜ್ಯಸಭಾ ಸ್ಥಾನಕ್ಕೇನು ಚುನಾವಣೆ ಆಯಿತು. ಅವತ್ತು BJPನಲ್ಲೂ ಇನ್ನೊಂದು ಅಭ್ಯರ್ಥಿಗೆ ನಂಬರ್ ಇರಲಿಲ್ಲ, ಕಾಂಗ್ರೆಸ್ನಲ್ಲೂ ನಂಬರ್ ಇರಲಿಲ್ಲ. ಅಲ್ಲಿ ಇನ್ನೊಬ್ಬ ಅಭ್ಯರ್ಥಿ ನಿಲ್ಲ ಪ್ರಶ್ನೆನೇ ಇರಲಿಲ್ಲ. ಇದೇ ಯಡಿಯೂರಪ್ಪನವರು ಅವ್ರ ಮುಖ್ಯಮಂತ್ರಿ ಏನಾಗಿದ್ದರು, ನಾನು ಅಧಿಕಾರ ಹೇಳಿದು, ಅವರೇ ಫೋನ್ ಮಾಡಿ ನನಗೆ ಹೇಳಿದ್ರು, ನೋಡಿ ನಾವು ಅಭ್ಯರ್ಥಿ ಆಗ್ತಾಯಿಲ್ಲ BJPಯಿಂದ, ದೊಡ್ಡವ್ರಿಗೆ ಈ ಥರ ಏನಾಗಿದೆ ತುಮಕೂರಿನಲ್ಲಿ, ಅವ್ರು ರಾಜ್ಯಸಭಾದಲ್ಲಿ ಇದ್ದರೂ ಒಳ್ಳೆಯದು ಅಂತ ಹೇಳಿ ನಾವು ಅಭ್ಯರ್ಥಿ ಆಗ್ತಿಲ್ಲ, ನೀವು ಚುನಾವಣೆ ನಿಲ್ಲಿಸ್ಕೊಳ್ಳಿ ಅಂತಕ್ಕಂಥದ್ದನ್ನು ಅವರೂ ಹೇಳಿದ್ರು. ದೇವೇಗೌಡರಾಗ ಒಪ್ಪಿರಲಿಲ್ಲ. ನಾನೇ ದೇವೇಗೌಡರಿಗೆ ಬಲವಂತವಾಗಿ ನೀವು ಅಲ್ಲಿರಬೇಕು ಅಂತ ಹೇಳಿ ಅವತ್ತಿನ ಪರಿಸ್ಥಿತಿನಲ್ಲಿ ಅವ್ರಿಗೇನು ಅವಕಾಶ ಇತ್ತು, ಆ ಅವಕಾಶ ಅವತ್ತು ಬಂದಿದೆಯೇ ಹೊರತು ಇವ್ರು ಬೆಂಬಲ ಕೊಟ್ಟು ಬಂದಂಥದ್ದಲ್ಲ. ಅದು ಯಾವ ಥರ? ಅಯ್ಯೋ ರಾಮನೇ, ಈಗ ಒಕ್ಕಲಿಗರು ಮುಖ್ಯಮಂತ್ರಿನ ಇದ್ದಾಗ ರಾಜ್ಯಸಭಾ ತಗೊಂಡು ಏನು ಮಾಡ್ತೀರಿ? ಪಾಪ ಒಕ್ಕಲಿಗರು ಮುಖ್ಯಮಂತ್ರಿನೇ ಇದ್ದಾರೆ, ಎಲ್ಲಿಂದ ನ್ಯಾಯ ಆಯ್ತದೆ? ಪಾಪ ಅವ್ರು ಉಳ್ಸೋಕ್ಕೆ ಅಲ್ವ ಮಾಡಿರೋದು. ಈಗ ಇನ್ನೊಂದು 2 ತಿಂಗಳು ನೋಡೋಣ ಸುಮ್ಮನೆ. ಎಲ್ಲ ಅವೆಲ್ಲ ಯಾವುದಕ್ಕೂ ನಾನು ಚರ್ಚೆ ಮಾಡಲ್ಲ ಬ್ರದರ್, ಜನ ತೀರ್ಮಾನ ಮಾಡ್ತಾರೆ. ಗೇಮ್ ಪ್ಲ್ಯಾನ್ ಏನಿಲ್ಲ ಬ್ರದರ್. ಇಲ್ಲಿ ಅವರು 2 ಓಟು, ನಾವು 2 ಓಟು ಇಲ್ಲಿರ್ತಕ್ಕಂಥದ್ದು. ಬಟ್ ಅವ್ರ ಅಧಿಕಾರ ಇದೆ, ಮನಿ ಪವರ್ ಇದೆ, ಮಸಲ್ ಪವರ್ ಇದೆ. ಅವರು ನಮಗಿಂತ ಮೇಲಿದ್ದಾರೆ, ನಾನು ಅದರಲ್ಲಿ ಇಲ್ಲ ಅಂತ ಹೇಳಲ್ಲ. ಆದರೆ ನಾವು 18 ಶಾಸಕರಿದ್ದಾಗ ನಮ್ಮ ಶಕ್ತಿನೂ ನಾವು ಒಗ್ಗಟ್ಟಾಗಿದ್ದೇವೆ ಅಂತಕ್ಕಂಥದ್ದು ಒಂದು ಕಡೆ ತೋರಿಸ್ಕೊಳ್ಳೋದು ಪ್ರಥಮವಾಗಿ.
ನಮ್ಮಲ್ಲೆಲ್ಲ ಒಂದು ಒಗ್ಗಟ್ಟಿದೆ ಅಂತಕ್ಕಂಥದ್ದು. ಅದರ ಜೊತೆಗೆ ಬಿ ಜೆ ಪಿಯ ಸ್ನೇಹಿತರುಗಳು ಈಗಾಗಲೇ ಹೇಳಿದ್ದಾರೆ, ಬಿ ಜೆ ಪಿ ಪಕ್ಷದಲ್ಲಿ 6 ರಿಂದ 7 ಓಟು ಸರ್ಪ್ಲಸ್ ಇದೆ, ಅದು ನಮಗೆ ಕೊಡ್ತಕ್ಕಂಥ ನಿರ್ಧಾರ ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮ ಯತ್ನಾಳಿದ್ದಾರೆ, ಅವ್ರದ್ದೊಂದು ಓಟಿದೆ, ಅವ್ರನ್ನ ಉಚ್ಚಾಟನೆ ಮಾಡಿದರು, ಅವ್ರಿಗೂ ಮನವಿ ಮಾಡ್ತಾ ಇದ್ದೇವೆ. ಅದರಿಂದ ಒಂದು ಕ್ಲೋಸ್ ಫೈಟ್ ಇದೆ. ಅದರಿಂದ ಇಲ್ಲಿ ಕೆಲವು ಮಾಧ್ಯಮದಲ್ಲಿ ಅದೆಂಥದ್ದು ಕುದುರೆ ವ್ಯಾಪಾರ ಆ ವ್ಯಾಪಾರ ಅಂತಕ್ಕಂಥದ್ದು ಏನಿದೆ ಅದರ ಅವಶ್ಯಕತೆ ಇಲ್ಲ. ಯಾವುದೇ ವ್ಯಾಪಾರ ಮಾಡದೆ ಹಲವಾರು ರೀತಿಯಲ್ಲಿ ಈಗಿನ ರಾಜ್ಯದ ರಾಜಕಾರಣದ ಬೆಳವಣಿಗೆ ಏನಿದೆ ಅದರ ಹಿನ್ನೆಲೆಯಲ್ಲಿ ಹಲವಾರು ರೀತಿಯ ಗೊಂದಲಗಳೇನಿದೆ ಅದು ಯಾವ ಕಡೆ ಬೇಕಾದರೂ ಆ ತಕ್ಕಡಿ ಇವತ್ತು ಬಲ ಬರ್ತಕ್ಕಂಥ ವಾತಾವರಣ ಇದೆ. ನೋಡೋಣಂತೆ. ನಿಮ್ಮ ಸಂಪರ್ಕ ಮಾಡಿದ್ದಾರೆ ಅನ್ನುವಂಥದ್ದು. ನಾನು ಕಾಂಗ್ರೆಸ್ನ ಯಾರನ್ನೂ ಸಂಪರ್ಕ ಮಾಡಿಲ್ಲ. ಇದೆಲ್ಲ ಮಾಧ್ಯಮದಲ್ಲಿ ಬರ್ತಾ ಇರ್ತಕ್ಕಂಥ ಸುದ್ದಿಗಳು. ನಾನು ಯಾವುದೇ ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡ್ತಕ್ಕಂಥದ್ದಕ್ಕೆ ಹೋಗಿಲ್ಲ. ನಾನು ಏನು ಸಲಹೆ ಕೊಡಲಿ? ಈಗ ಅವರೇ ತುಮಕೂರಿನಲ್ಲಿ ಭಾಷಣ ಮಾಡಿದ್ರು, ಕುಮಾರಸ್ವಾಮಿ 2 ಬಾರಿ ಮುಖ್ಯಮಂತ್ರಿಯಾಗಿ ಏನು ಕಿತ್ತಾಕಿದ್ದಾರೆ ಅಂತ. ಎಂತೆಂಥದ್ದು ಅದೇನೋ ಪದ ಬಳಸಿದರು, ಏನು ಅರ್ಧವ್ರೆ ಅಂತ. 2 ಬಾರಿ ಮುಖ್ಯಮಂತ್ರಿಯಾಗಿ ಹೊರದಿರೋದು ಏನು ಅಂತ ಅಂದರು. ಯಾಕೆಂದರೆ ಎಲ್ಲದಕ್ಕೂ ಸಾಕ್ಷಿ ಗುಡ್ಡೆ ಕೇಳ್ತಾರೆ. ಈಗ ಸಾಕ್ಷಿ ಗುಡ್ಡೆ ನಿರ್ಮಾಣ ಮಾಡ್ತಾರಂತೀಗ. ನಾನು ಸಲಹೆ ಕೊಡೋದೇನೈತೆ, ನನ್ನ ಏನು ಕಿತ್ತ ಇಲ್ವಲ್ಲ, ಅರಿಯೋ ಕೆಲಸ ಮಾಡಿಲ್ವಲ್ಲ. ನನ್ನ ಹತ್ರ ಬಂದು ಸಲಹೆ ಏನು ತಗೋತಾರೆ? ಫೋಟೋ ಬೇಕು, ಫೋಟೋ ಪತ್ರಿಕೆಯಲ್ಲಿ ಬರಬೇಕು, ನಾನು ನೋಡಿ ಯಾವ ಥರ ಹೋಗಿದ್ದೇನೆ ಅಂತ ಹೇಳ್ಕೋಬೇಕು. ಒಂದು ಗಾದೆ ಮಾತಿದೆ, ಹಿರಿಕರು ನಮ್ಮ ಪೂರ್ವಿಕರು ಒಂದು ಗಾದೆ ಮಾತಿಟ್ಟಿದ್ದಾರೆ, ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ. ದೇವೇಗೌಡರು ಅದೇ ಫೋಟೋಗೆ ಸರ್ ಭಾಷಣದಲ್ಲಿ ಹೇಳಿದ್ರೆ ಮುಂದೆ ಮೈತ್ರಿ ಸರ್ಕಾರ ಬರುತ್ತೆ ಅಂತ, ಆ ಸರ್ಕಾರದ ನೀವು ಸಿಎಂ ಸರ್ ಅಂತ. ನನಗೆ ಸಿ ಎಮ್ ಆಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಜನನ ಉಳಿಸ್ಬೇಕು. ಆ ಒಂದು ಶಕ್ತಿ ಇವತ್ತು ಮೈತ್ರಿ ಸರ್ಕಾರಕ್ಕೆ ಬರಬೇಕು. ಅದು ನನ್ನ ಮೊದಲನೇ ಆದ್ಯತೆ. ಸರ್, ಈಗ JDS ಕಾರ್ಯಕರ್ತರುಗಳಿಗೆ ನನ್ನ ಮನೆ ಬಾಗಿಲು ಯಾವಾಗಲೂ ತೆಗೆದು ಅಂತ ಹೇಳಿ DK ಹೇಳಿದ್ರು. ಅವರ 50 ವರ್ಷದಿಂದ ತೆಗೆದೇ ಇಟ್ಟವ್ರೆ ಬಾಗಿಲು. ನೀವು ಹೆಂಗೆ ಬೇಕು ನೀವು ಜನ ತೀರ್ಮಾನ ಮಾಡ್ಕೊತಾರೆ, ಅದ್ರ ಬಗ್ಗೆ ಎಲ್ಲ. ಉಜ್ವಲ ಯೋಜನೆ ಒಂದ್ ಕಡೆ ಗ್ಯಾಸ್ ಪ್ರೈಸ್ ಆಯ್ತು, ಇನ್ನೊಂದ್ ಕಡೆ 9 ಸಿಲಿಂಡರ್ ಕೊಡ್ತಿದ್ದವ್ರು ಈಗ 4 ಇಳಿಸಿದ್ದಾರೆ. ಇದು ಜನಗಳು ಹೊರೆ ಆಗಲ್ಲ. ಇಲ್ಲಿ ಪ್ರಶ್ನೆ ಇವತ್ತು ಜನಗಳಿಗೆ ಎಲ್ಲ ರೀತಿಯ ಸುಲಭವಾಗಿ ದರದಲ್ಲಿ ಕೊಡಬೇಕು ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಒಂದು ಕಮಿಟ್ಮೆಂಟ್ ಇದೆ. ಆದರೆ ಇವತ್ತು ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಏನು ನಡೀತಾ ಇದೆ, ಈಗಾಗಲೇ ಮತ್ತೆ ನೆನ್ನೆಯಿಂದ ಪ್ರಾರಂಭ ಆಗಿದೆ. ಅದರ ಅನಿವಾರ್ಯತೆ ಇವತ್ತು ಆ ಪರಿಸ್ಥಿತಿಯಿಂದ ಇವತ್ತು ಕೆಲವು ವಸ್ತುಗಳ ಬೆಲೆ ಏರಿಕೆ ಅನಿವಾರ್ಯವಾಗಿ ಮಾಡಬೇಕು. ಅದು ಬೇರೆ ದೇಶಗಳಿಂದ ನಾವು ರಫ್ತೇನು ಮಾಡ್ಕೊತಾ ಇದ್ದೇವೆ, ಆಮದೇನು ಮಾಡ್ಕೊತಾ ಇದ್ದೇವೆ. ಇವತ್ತು ಬೆಲೆ ಎಲ್ಲದೂ ಜಾಸ್ತಿ ಆಗ್ತಿದೆ. ಹಲವಾರು ದೇಶಗಳಲ್ಲಿ ಇವತ್ತಿಂಥ ಒಂದು ಪರಿಸ್ಥಿತಿ ಆ ಯುದ್ಧದಿಂದ ಪ್ರಾರಂಭ ಆಗಿದೆ. ಇವತ್ತು ಕಾಂಗ್ರೆಸ್ನವ್ರು ಇದ್ದಿದ್ರೆ ಏನು ಮಾಡ್ತಿದ್ರು? ಟೀಕೆ ಮಾಡೋರು. ಇವರಿದ್ರೆ ಏನು ಮಾಡೋದು? ಈಗ ಈ ಸರ್ಕಾರ ಕಳೆದ 3 ವರ್ಷದಲ್ಲಿ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಬೆಲೆ ಏರಿಕೆ ಮಾಡ್ಕೊಂಬಂದ್ರೆ ಯಾಕೆ ಏರಿಸಿದ್ರು ಬೆಲೆ? ಈಗ ಮಾಡಿರೋ ಸರ್ಕಾರ ಅವ್ರಿಗೆ ಯಾವ ನೈತಿಕತೆ ಇದೆ ಹೇಳೋದಕ್ಕೆ? ಕೇಂದ್ರ ಸರ್ಕಾರ ಈ ವೆಹಿಕಲ್ಗಳಿಗೆ ಪ್ರೋತ್ಸಾಹ ಕೊಡ್ತಾ ಇದೆ, ರಾಜ್ಯ ಸರ್ಕಾರ ತೆರಿಗೆ ಜಾಸ್ತಿ ಮಾಡ್ತಾ ಇದೆ. ಈ ವೆಹಿಕಲ್ ಅದನ್ನೇ ಹೇಳ್ತಾ ಇರೋದು. ಅದು ಅವ್ರು ಹೇಳಲ್ಲ, ಇದನ್ನು ಮಾತ್ರ ಹೇಳ್ತಾರೆ. ರಾಜ್ಯದ ದೊಡ್ಡ ಅಭಿವೃದ್ಧಿ.